ಇನ್ನು ವಿಧಾನ ಪರಿಷತ್ನಲ್ಲಿ ಗೂಂಡಾಗಿರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗದ್ದಲ ಆಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾವೆ. ವಿಪಕ್ಷ ಸದಸ್ಯರನ್ನ ಗೂಂಡಾಗಳು ಅಂತ ಹೇಳಿದ್ದು ಖಂಡನೀಯ. ಹೇಳಿಕೆಯನ್ನ ಖಂಡಿಸಿ ಕಲಾಪ ಬಹಿಷ್ಕಾರ ಮಾಡಿದ್ದೇವೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆ ನೀಡಿದ್ದಾರೆ. ಗೂಂಡಾಗಳು ಚೀತು ಅಂತ ಹೇಳಿರೋದು ಖಂಡನೀಯ. ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಮುಖ್ಯಮಂತ್ರಿಗಳ ಹೇಳಿಕೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನ ಪರಿಷತ್ತಿನಲ್ಲಿ ಇವತ್ತು ಅತ್ಯಂತ ನೋವಿನ ಸಂಗತಿ ಅಂದರೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪ್ರಶ್ನೋತ್ತರಕ್ಕೆ ಬಂದಿದ್ದರು. ಮುಖ್ಯಮಂತ್ರಿಗಳ ಪ್ರಶ್ನೋತ್ತರ ಅಂತೇಳಿ ನಾವೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಕಾಯ್ತಾ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಶ್ನೆಯೊಂದಕ್ಕೆ ಉತ್ತರ ಕೊಡ್ತಾ ಇರುವ ಸಂದರ್ಭದಲ್ಲಿ ಅವರು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಶ್ನದ ಮಿತಿ ಇರುವುದು 4 ರಿಂದ 5 ನಿಮಿಷ. ಆದರೆ ಇವರು ಗಂಟೆಗಟ್ಟಲೆ ಕೇಂದ್ರವನ್ನು ಟೀಕೆ ಮಾಡುವಾಗ ನಾವು ಅದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದೆವು. ಆದರೆ ಸಿದ್ದರಾಮಯ್ಯನವರು ನಮ್ಮ ಆಕ್ಷೇಪಕ್ಕೆ ಉತ್ತರ ಕೊಡುವುದನ್ನು ಬಿಟ್ಟು ಸದನದಲ್ಲಿರುವಂಥ ಎಲ್ಲ ವಿಪಕ್ಷದವರನ್ನು ಗೂಂಡಗಳು ಅಂತೇಳಿ ಜರಿದರು ಮತ್ತು ಚೀತು ಅಂತ ಹೇಳ್ತೇನೆ ಎನ್ನುವಂಥ ಅತ್ಯಂತ ಕಠಿಣವಾದಂಥ ಕೆಟ್ಟ ಪದಗಳನ್ನು ಪ್ರಯೋಗ ಮಾಡಲಿದ್ದು ಇವತ್ತು ನಾವು ನೋಡಿದೆವು. ಒಬ್ಬ ಮುಖ್ಯಮಂತ್ರಿಯಾಗಿ, ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇಲ್ಲಿಯವರೆಗೆ ಸದನದಲ್ಲಿ ಯಾರನ್ನು ಗೂಂಡಗಳು ಅಂತ ಕರೆದದ್ದನ್ನು ನಾವು ನೋಡಿಲ್ಲ. ಯಾರನ್ನು ಕೂಡ ಚೀತಿ ಅಂತೇಳಿ ಉಲ್ಲೇಖ ಮಾಡಿದ್ದನ್ನು ನಾವು ನೋಡಿಲ್ಲ. ಈ ಎರಡೂ ಶಬ್ದಗಳನ್ನು ವಾಪಸ್ ಪಡಿಬೇಕು ಮತ್ತು ಕ್ಷಮೆ ಕೇಳಬೇಕು ಅನ್ನುವಂಥ ನಾವು ಆಗ್ರಹ ಮಾಡಿದರೆ ಸರ್ಕಾರ ಮೊಂಡುವಾದವನ್ನು ಮುಂದುವರಿಸಿತು. ಸ್ವತಃ ಮುಖ್ಯಮಂತ್ರಿಗಳೇ ಕ್ಷಮೆ ಕೇಳೋದಿಲ್ಲ ಅನ್ನುವಂಥ ಚರ್ಚೆಯನ್ನು ಮುಂದುವರಿಸಿದ್ರಿಂದಾಗಿ ನಾವು ಸಭಾತ್ಯಾಗವನ್ನು ಮಾಡಿ ಬಂದೆವು. ವಿಧಾನ ಪರಿಷತ್ತಿನಲ್ಲಿ ಇವತ್ತು